ನಾವು ಮನೇಲಿ ಕೆಲಸ ಮಾಡುವಾಗ ಎದ್ದೇಳೋದು ಕೂಡೋದು ಬಗ್ಗೋದೆಲ್ಲ ಮಾಡ್ತಾ ಇರ್ತೀವಿ. ಆ ಟೈಮಲ್ಲಿ ವೇಲಿನ ನಾವು ಯಾವ ಥರ ಹಾಕ್ಕೊಂಡ್ರು ಕೂಡ ಪದೇ ಪದೇ ಬೀಳೋದು ಆಗ್ತಾನೆ ಇರುತ್ತೆ. ಕೆಲಸ ಮಾಡೋದು ಒಂದು ಕಡೆ ಆದರೆ ಆ ವೇಲ ಕಟ್ಕೊಳ್ಳೋದು ಮೇಂಟೈನ್ ಮಾಡೋದು ಇನ್ನೊಂದು ಥರ ಆಗಿಬಿಡುತ್ತೆ. ಸೊ ಅದೇನು ಟೆನ್ಷನ್ ಇಲ್ಲದೆ ಆರಾಮಾಗಿ ಕೆಲಸ ಮಾಡ್ಕೋಬೇಕಂದ್ರೆ ಈ ರೀತಿ ನಾನು ತೋರಿಸೋ ರೀತಿ ವೇಲ್ ಕಟ್ಕೊಳ್ಳೋದು ಈಸಿ. ಒಂದ್ಸರಿ ಕಟ್ಕೊಂಡ್ಬಿಟ್ರೆ ಬಿಚ್ಚೋದು ಆ ಥರ ಏನಾಗಲ್ಲ. ನಾವು ಯಾವುದೇ ಥರ ಬೇಕಾದರೂ ಕೆಲಸ ಮಾಡ್ಕೋಬೋದು ಈಸಿಯಾಗಿ ಮತ್ತು ಆರಾಮಾಗಿ ಕೂಡ ಮಾಡ್ಕೋಬೋದು. ಇನ್ನು ಸ್ಟೆಪ್ಸ್ ಎಲ್ಲ ಕ್ಲೀನ್ ಮಾಡಿ ಭಾಳ ದಿನ ಆಗಿತ್ತು. ಸೊ ಸ್ಟೆಪ್ಸ್ ಎಲ್ಲ ಕ್ಲೀನ್ ಮಾಡೋಣ ಅಂತೇಳಿ ಮಾಡ್ತಾಯಿದ್ದೆ. ನಮ್ಮದು ಲಾಸ್ಟ್ ವೀಡಿಯೋಸ್ ಎಲ್ಲ ನೋಡಿದ್ರೆ ಗೊತ್ತಿರುತ್ತೆ, ನಮ್ಮ ಮನೇಲಿ ಜಾಸ್ತಿ ಡಸ್ಟ್ ಎಲ್ಲ ಬರ್ತಾನೆ ಇರುತ್ತೆ. ಅಂಥದ್ದು ಸ್ಟೆಪ್ಸ್ ಮೇಲೆ ಫುಲ್ ಡಸ್ಟ್ ಇರುತ್ತೆ. ನಮ್ಮದು ಬಿಲ್ಡಿಂಗಲ್ಲಿ 13 ಮನೆ ಇದೆ. ಪ್ರತಿ ಮನೆಗೂ ಕೂಡ 2 ಮಕ್ಕಳಂದ್ರೂ ಕೂಡ ಸ್ಟ್ರೆಂತ್ ಜಾಸ್ತಿ ಆಗಿಬಿಡುತ್ತೆ ಓಡಾಡೋದು, ಮತ್ತು ಈ ಗಾಳಿಗೆ ಡಸ್ಟ್ ಜಾಸ್ತಿ ಬರ್ತಾನೆ ಇರುತ್ತೆ. ಇನ್ನು ಆವಾಗವಾಗ ಒಬ್ರೊಬ್ರು ಕ್ಲೀನ್ ಮಾಡ್ಕೊತಾ ಇರ್ತೀವಿ. ಇನ್ನು ಇವತ್ತು ಮಾಡೋಣ, ಭಾಳ ದಿನ ಆಯ್ತು ಅಂತೇಳಿ ಸ್ಟೆಪ್ಸ್ ಎಲ್ಲ ಕ್ಲೀನ್ ಮಾಡ್ತಾ ಇದ್ದೆ. ಖುಷುದೇ ಎಕ್ಸಾಮ್ಸ್ ಕೂಡ ನಡೀತಾ ಇದೆ. ಅವನಿಗೆ ಇವತ್ತು ಸ್ಟಡಿ ಹಾಲಿಡೇ ಅಂತೇಳಿ 1 ಡೇ ಹಾಲಿಡೇ ಕೊಟ್ಟಿದ್ದಾರೆ. ಇನ್ನು ಅವನು ಕೂಡ ನನಗೆ ಗುಡ್ಸೋಕ್ಕೆ ಮತ್ತು ನೀರು ಹಾಕೋಕ್ಕೆಲ್ಲ ಹೆಲ್ಪ್ ಮಾಡ್ತಾ ಇದ್ದ. ಇಬ್ಬರು ಸೇರಿಕೊಂಡು ಎಲ್ಲ ಗುಡಿಸಿ ಕ್ಲೀನ್ ಮಾಡಿದ್ವಿ. 1 2 ರಿಂದ 3 ಸಾರಿ ನೀರು ಹಾಕಿದ್ರೆ ಎಲ್ಲ ಡಸ್ಟ್ ಹೊರಟೋಯ್ತು. ಈ ಸಮ್ಮರಲ್ಲಿ ಲೋ ಬಿ ಪಿ ಇರೋರ್ಗಂತೂ ಫುಲ್ ಕಷ್ಟ. ಯಾಕಂದರೆ ಸ್ವಲ್ಪ ಟಯರ್ಡ್ ಆಗಿಬಿಟ್ರೆ ಸಾಕು, ಅವ್ರಿಗೆ ತಲೆ ಎಲ್ಲ ಸುತ್ತಕ್ಕೆ ಸ್ಟಾರ್ಟ್ ಆಗಿಬಿಡುತ್ತೆ. ನನಗೂ ಸ್ವಲ್ಪ ಲೋ ಬಿ ಪಿ ಎಲ್ಲ ಇದೆ. ಜಾಸ್ತಿ ಟಯರ್ಡ್ ಆದರೆ ನನಗೆ ತಡೆಯೋಕ್ಕಾಗಲ್ಲ, ತಲೆ ಸುತ್ತೆಲ್ಲ ಬಂದುಬಿಡುತ್ತೆ. ಇನ್ನು ಬೇಗ ಕ್ಲೀನ್ ಎಲ್ಲ ಮಾಡ್ಕೊಂಡಿದ್ದಾದಮೇಲೆ ಇಬ್ಬರು ಲಸಿ ಮಾಡ್ಕೊಂಡು ಕುಡಿದ್ವಿ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಫಾಲೋ ಮಾಡಿ.